ಶಿವಶಂಕರಪ್ಪನವ್ರಿಗೆ ನಾಳೆ ಶಾಮನೂರ್ ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. 6 ಬಾರಿ ಶಾಸಕರಾಗಿ 1 ಬಾರಿ ಸಂಸದರಾಗಿದ್ದಾರೆ. 5 ದಶಕಗಳ ರಾಜಕೀಯ ಜೀವನದಲ್ಲಿ 1 ಬಾರಿ ಮಾತ್ರ ಸೋಲನ್ನು ಕಂಡಿದ್ದಾರೆ ಶಾಮನೂರು ಶಿವಶಂಕರಪ್ಪನವರು. ನಾಳೆ ದಾವಣಗೆರೆಯಲ್ಲಿ ಅವರ ಅಂತ್ಯ ಸಂಸ್ಕಾರ ನಡೆಯುತ್ತೆ. ಮತ್ತು ಅವರ 7 ಜನ ಮಕ್ಕಳಿದ್ದಾರೆ ಅವರಿಗೆ. ಹಾಗಾಗಿ ಅವರೆಲ್ಲ ಬರಬೇಕೀಗ. ಬೇರೆ ಬೇರೆ ಕಡೆ ಇದ್ದಾರೆ, ವಿದೇಶದಲ್ಲೂ ಕೂಡ ಇದ್ದಾರೆ. ಮಲ್ಲಿಕಾರ್ಜುನ್ ಮತ್ತು ಎಸ್ ಗಣೇಶ್ ಅವರಿದ್ದಾರೆ. ಅವರು ಅಸ್ಸಾಂ ದೇವಾಲಯಕ್ಕೆ ಹೋಗಿದ್ದಾರಂತೆ, ಆಗಲೇ ಮಾಹಿತಿ ಹೋಗಿದೆ ಅವರಿಗೆ. ಅಲ್ಲದೆ 2 ಹೆಣ್ಮಕ್ಳು ವಿದೇಶದಲ್ಲಿದ್ದಾರೆ, ಅವ್ರಿಗೂ ಕುಟುಂಬದ ನಿಧನದ ವಿಚಾರ ಕೂಡ ಹೋಗಿದೆ. ಪ್ರಸ್ತುತ ಆಸ್ಪತ್ರೆಯಲ್ಲಿ ಕೆಲ ಕುಟುಂಬಸ್ಥರು ಕೂಡ ಹಾಜರಿದ್ದಾರೆ. ಸ್ಪರ್ಶ ಆಸ್ಪತ್ರೆಯಲ್ಲಿದ್ದಾರೆ. ಇನ್ನು ಅವರ ಪಾರ್ಥಿವ ಶರೀರವನ್ನು ಮೊದಲು ರಾಷ್ಟ್ರೀಯ ಮಹಾಸಭಾದ ಒಂದು ಕಚೇರಿ ಇದೆಯಲ್ವ, ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುತ್ತೆ. ಎಲ್ಲ ಪಕ್ಷದ ನಾಯಕರು ಕೂಡ ಅಲ್ಲಿ ಅಂತಿಮ ದರ್ಶನವನ್ನು ಪಡೆಯಬಹುದು. ಅದಾದ ನಂತರ ದಾವಣಗೆರೆಗೆ ಅವರ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಾಗುತ್ತೆ. ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತೆ. ನೋಡಿ, ಶಾಮನೂರವ್ರ ಬಗ್ಗೆ ರೋಚಕ ಕಥೆಗಳನ್ನು ಹೇಳ್ತಾ ಹೋದರೆ ಟೈಮೇ ಸಾಕಾಗೋದಿಲ್ಲ. ಅಷ್ಟು ನೇರ ನಿಷ್ಠೂರ ರಾಜಕಾರಣಿಯಾಗಿದ್ದರು. ಏನೇ ಬಂದರು ನೋಡಿ, ಅವರು ಸರ್ಕಾರದ ವಿರುದ್ಧವೇ ಎಷ್ಟೋ ಬಾರಿ ಅವರು ಮಾತನಾಡಿದಂಥ ಉದಾಹರಣೆಗಳಿದ್ದಾವೆ. ಮತ್ತು ಪ್ರತ್ಯೇಕ ಧರ್ಮ ಆಗಲಿಕ್ಕೆ ಅವರು ಅವಕಾಶವನ್ನು ಮಾಡಿಕೊಡಲಿಲ್ಲ. ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಕೆಲಸವನ್ನು ಮಾಡ್ತಾಯಿದ್ರು. ಒಟ್ಟು 7 ಜನ ಅವರಿಗೆ ಮಕ್ಕಳಿದ್ದಾರೆ. ವಿದೇಶದಲ್ಲೂ ಕೂಡ 2 ಹೆಣ್ಮಕ್ಳಿದ್ದಾರೆ. ಅವರ ಮೊಮ್ಮಕ್ಕಳು ಕೂಡ ಉನ್ನತವಾದಂಥ ಸ್ಥಾನದಲ್ಲಿದ್ದಾರೆ. ಅವ್ರಿಗೂ ಕೂಡ ಈಗಾಗಲೇ ಫೋನ್ ಮಾಡಲಾಗಿದೆ. ಅವರು ಕೂಡ ಈಗ ಹೊರಟಿದ್ದಾರೆ ಅಲ್ಲಿಂದ. ಹಾಗಾಗಿಯೇ ಈಗ ಒಂದು ತುಂಬು ಕುಟುಂಬ ಅವ್ರದ್ದು. ನೋಡಿ, ಅವರ ತಂದೆ ಏನಿದ್ದಾರೆ, ಶಾಮನೂರು ಅವ್ರ ತಂದೆ ಮೂಲತಃ ವಿಜಯಪುರ, ಶಾಮನೂರು ಅನ್ನುವಂಥ ಊರವ್ರದ್ದು. ಆಮೇಲೆ ರಾಣೆಬೆನ್ನೂರಿಗೆ ಬರ್ತಾರೆ, ಹಾವೇರಿ ಜಿಲ್ಲೆ ರಾಣೆಬೆನ್ನೂರಿಗೆ ಬರ್ತಾರೆ. ಅಂದರೆ ಬಿಸ್ನೆಸ್ಗೆ ಅಂತ ಬರ್ತಾರೆ. ಅಲ್ಲಿಂದ ಮತ್ತೆ ದಾವಣಗೆರೆಗೆ ಶಿಫ್ಟ್ ಆಗ್ತಾರೆ. ಅಲ್ಲಿ ನೆಲೆಯೂರಿ ನಿರಂತರವಾಗಿ 5 ದಶಕಗಳ ಕಾಲ ರಾಜಕಾರಣವನ್ನು ಮಾಡಿದ್ದಾರೆ. 7 ಬೀಳುಗಳು ಅಂತಂದರೆ ಶಾಮನೂರು ಶಿವಶಂಕರಪ್ಪನವ್ರಿಗೆ ಅದೇನು ದೊಡ್ಡ ವಿಚಾರ ಆಗಿರಲಿಲ್ಲ. ಅವರ ಕಟ್ಟಿದಂಥ ಆಸ್ಪತ್ರೆಗಳು, ಶಿಕ್ಷಣ ಸಂಸ್ಥೆಗಳು ಈಗಲೂ ಕೂಡ ದಾವಣಗೆರೆಗೆ ಹೋದರೆ ಎದ್ದು ಕಾಣಿಸುತ್ತೆ ನಿಮಗೆ. ಮತ್ತು ಕ್ಯಾನ್ಸರ್ ಆಸ್ಪತ್ರೆಯನ್ನು ಕಟ್ಟಿಸಿದ್ದಾರೆ ಅವರು. ಜೊತೆಗೆ ಜನರ ಮಧ್ಯೆ ಬೆರೆಯುವಂಥ ರಾಜಕಾರಣಿ ಅವರು. ಅವ್ರ ಮನೆಗೆ ಈಗಲೂ ಹೋದರೂ ನೂರಾರು ಸಂಖ್ಯೆಯಲ್ಲಿ ಜನ ಕಾಯ್ತಾ ಇರ್ತಾರೆ. ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಹಾಗಾಗಿಯೇ ಅವರು ಪ್ರಚಾರಕ್ಕೆ ಹೋಗದೇ ಆರಿಸಿ ಬರ್ತಾಯಿದ್ರು. ಅವರು 94 ವರ್ಷ ಆದರೂ ಕೂಡ ನಿರರ್ಗಳವಾಗಿ ಕೆಲವೊಂದಿಷ್ಟು ರಾಜಕೀಯ ಪಾಠಗಳನ್ನು ಅವರ ಮಕ್ಕಳಿಗೆ ಮಾಡ್ತಾಯಿದ್ರು ಮತ್ತು ಅವರ ಆಪ್ತರಿಗೆ ಮಾಡ್ತಾಯಿದ್ರು. ಜೊತೆಗೆ ತಮ್ಮ ಕಿರಿಯರಿಗೆ ಸಾಕಷ್ಟು ರಾಜಕೀಯವಾದಂತಹ ಸಲಹೆಗಳನ್ನು ಕೊಡ್ತಾಯಿದ್ರು. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಹಾಲಿ ಶಾಸಕರಾಗಿದ್ದರು. ಅದರ ಜೊತೆಗೆ ಶಾಮನೂರು ಶಿವಶಂಕರಪ್ಪನವರು ವರ್ಣರಂಜಿತ ರಾಜಕಾರಣಿ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ನೋಡಿ, ಈಗ ದಾವಣಗೆರೆಯಲ್ಲಿ ಎಷ್ಟು ಹವಾ ಇದೆ ಅಂತ ಹೇಳಿದ್ರೆ ದಾವಣಗೆರೆಯ ಧಣಿ ಅಂತ ಕರೀತಾರೆ ಅವ್ರನ್ನ. ಈಗ ಬೆಳಗಾವಿ ಕಡೆ ಹೋದರೂ ಸಾಹುಕಾರ ಅಂತಾರೋ ಹಾಗೆ ಇಲ್ಲಿ ಅವ್ರನ್ನ ಧಣಿ ಅಂತ ಭಾಳ ಪ್ರೀತಿ ಗೌರವದಿಂದ ಕರೀತಾ ಇದ್ದರು. ಜಾತಿ ಯಾವುದನ್ನು ಕೂಡ ನೋಡ್ತಾ ಇರಲಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ಕಷ್ಟಕ್ಕೆ ಸ್ಪಂದಿಸುವಂಥ ಕೆಲಸವನ್ನು ಶಾಮನೂರವರು ಮಾಡ್ತಾಯಿದ್ರು. ಅವರ ವರ್ಚಸ್ಸು ಹೇಗಿತ್ತು ಅಂತ ಹೇಳಿದರೆ, ಒಂದು ದಿನವೂ ಕೂಡ ಪ್ರಚಾರಕ್ಕೆ ಹೋಗದೆ ಗೆದ್ದುಕೊಂಡು ಬರುವಂತಹ ತಾಕತ್ತು, ಶಕ್ತಿ ಅವ್ರಿಗಿತ್ತು. ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಈಗಿನಿಂದಲ್ಲ 1990